ಹಾಯ್ ಎಲ್ರಿಗೂ ನಮಸ್ಕಾರ. ರಚನಾ ಕ್ರಿಯೇಟಿವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಣ್ಣನ್ನು ಬಳಸ್ಕೊಂಡು ಒಂದು ಕೇಸರಿಬಾತ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಅಷ್ಟೇ ಬೇಗ ಕೂಡ ಮಾಡ್ಕೋಬೋದು. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ನಾನಿಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ, ಹಾಗೆ ಒಂದು 4 ಹಲಸಿನ ತೊಳೆನ ತೊಗೊಂಡಿದ್ದೀನಿ. ಇದು ರುಬ್ಲಿಕ್ಕೆ ಇದನ್ನ ಪೇಸ್ಟ್ ಮಾಡ್ಕೊಂಬರೋಣ. ಈಗ ಈ ಥರ ಪೇಸ್ಟ್ ಆಗಿದೆ. ಯಾವುದೇ ಥರ ನೀರು ಏನು ಹಾಕೋಂಗಿಲ್ಲ, ಹಾಗೇ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ತುಪ್ಪನ ತೊಗೊಂಡಿದ್ದೆ. ಅದರಲ್ಲಿ 1/4 ಕಪ್ನಷ್ಟು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ಗೋಸ್ಕರ ಒಂದು 3 ಲವಂಗ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಬಾದಾಮಿ, ಗೋಡಂಬಿ, ಹಾಗೆ ದ್ರಾಕ್ಷಿ ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಕಪ್ನಷ್ಟು ಉಪ್ಪಿಟ್ಟಿನ ರವೆನ ತೊಗೊಂಡಿದ್ದೀನಿ, ದಪ್ಪ ರವೆ ಹಾಕಿದ ಮೇಲೆ ಚೆನ್ನಾಗಿ ಹುರ್ಕೊಬೇಕು. ಗೋಡಂಬಿ ಸ್ವಲ್ಪ ಬಣ್ಣ ಬದಲಾಗುತ್ತೆ, ಅಲ್ಲಿವರೆಗೂ ರವೆನ ಹುರ್ಕೊಬೇಕಾಗುತ್ತೆ. ಆವಾಗ ರವೆನೂ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ರವೆ ಹುರ್ಕೊಂಡಿರೋದಾಗಿದೆ. ಈಗ 1 ಕಪ್ ರವೆಗೆ 3 ಕಪ್ನಷ್ಟು ನೀರನ್ನು, ಬಿಸಿ ನೀರು, ಕುದಿಯೋ ನೀರನ್ನೇ ಸೇರಿಸ್ತಾ ಇದ್ದೀನಿ. ಹುಷಾರಾಗಿ ಇದನ್ನು ನೀರನ್ನು ಸೇರಿಸ್ಬೇಕು, ಕೈ ಮೇಲೆಲ್ಲ ಹಾರುತ್ತೆ. 1 ಕಪ್ಗೆ 3 ಕಪ್ ನೀರನ್ನು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಹಲಸಿನಹಣ್ಣಿನ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ಥರ ಸೇರಿಸೋದ್ರಿಂದ ಇಡೀ ಕೇಸರಿಬಾತಿಗೆ ಅದ್ರ ಫ್ಲೇವರ್ ಬಿಟ್ಕೊಳುತ್ತೆ, ಚೆನ್ನಾಗಿರುತ್ತೆ. ಅದನ್ನು ಅಷ್ಟೇ ರವೆ ಜೊತೆ ಚೆನ್ನಾಗಿ ಹೊಂದ್ಕೊಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು 1 ಕಪ್ಪು ಈ ಬ್ರೌನ್ ಶುಗರ್ನ ಸೇರಿಸ್ತಾ ಇದ್ದೀನಿ. ವೈಟ್ ಶುಗರ್ ಕೂಡ ಹಾಕೋಬೋದು. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ. ಚೆನ್ನಾಗಿ ಸಕ್ಕರೆ ಕರಗ್ತಾ ಬರುತ್ತೆ. ಪೂರ್ತಿ ಸಕ್ಕರೆ ಎಲ್ಲ ಕರಗಬೇಕು, ಅಲ್ಲಿವರೆಗೂ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಹೋಗೋಣ. ಪೂರ್ತಿ ಎಲ್ಲ ಸಕ್ಕರೆ ಕರಗಿದ ಮೇಲೆ ಇನ್ನೂ ಸ್ವಲ್ಪ ಹಲಸಿನ ತೊಳೆನ ಈ ಥರ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಯಲ್ಲಿ ತಿನ್ನುವಾಗ ಸಿಗುತ್ತಲ್ವ, ಆವಾಗ ಚೆನ್ನಾಗಿರುತ್ತೆ ಅಂತ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗಲೇ ನಾವು ಸಕ್ಕರೆ ಎಲ್ಲ ಹಾಕಿ ಕರಗಿದ ಮೇಲೆ ಇದನ್ನು ಪೀಸಸ್ನ ಹಾಕಬೇಕು. ಈಗ ಅದನ್ನು ಕೂಡ ಮಿಕ್ಸ್ ಆದಮೇಲೆ ಇಲ್ಲಿ ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ ತುಪ್ಪ ಎಣ್ಣೆ ಮಿಶ್ರಣ, ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ರವೆ ಜೊತೆ ಎಲ್ಲ ಹೊಂದ್ಕೊಬೇಕು, ಆ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಕೊನೆಯಲ್ಲಿ ಇನ್ನೂ 1 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಈಗ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಕೇಸರಿಬಾತು. ಇನ್ನು ಇಷ್ಟೇನು ತುಪ್ಪ ಹಾಕೋದು. ನೋಡಿ ಎಷ್ಟು ಹೀರ್ಕೊಬೇಕೋ ಅಷ್ಟು ಆಲ್ರೆಡಿ ಹೀರ್ಕೊಂಬಿಟ್ಟಿದೆ ರವೆ, ಇನ್ನು ಮತ್ತೆ ಹೀರ್ಕೊಳಲ್ಲ, ಇಷ್ಟೇ. ಈಗ ಬಾಣಲಿಯಿಂದ ಕಂಪ್ಲೀಟಾಗಿ ಬಿಡ್ತಾ ಬಂದಿದೆ, ನೀವಿಲ್ಲಿ ನೋಡ್ಬೋದು. ಈಗ ರೆಡಿಯಾಗಿದೆ ಕೇಸರಿಬಾತು. ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡೋದಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಜಾಕ್ ಫ್ರೂಟ್ ಕೇಸರಿಬಾತ್ ಮಾಡ್ಕೋಬೋದು ಅಂತ. ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗೋಸ್ಕರ ರಚನಾ ಕ್ರಿಯೇಟಿವ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.